ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ತುಂಬ ಆರೋಗ್ಯವಾಗಿರುವಂತಹ ರಾಗಿ ರೊಟ್ಟಿ ಹೇಗೆ ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಇಬ್ಬರಿಗೆ ಅಂದರೆ 1 ಕಪ್ ಹಾಕ್ಕೊಳ್ಳಿ. ಇನ್ನೂ ಸುಮಾರು ಜನ ಇದ್ದಾರೆ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ. ಹಾಗೆ ನೋಡಿ, ನಾನು ಇವಾಗ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ನೋಡಿ ಏನೇನು ಹಾಕ್ತಿದ್ದೀನಿ ಅಂತ. ಇದು ನಾನು ಕೊತ್ತಂಬರಿ ಎಲ್ಲನೂ ನಾನು ತುರಿದಿಟ್ಕೊಂಡಿದ್ದೀನಿ. ನೀವು ಹಾಗೆ ಮಾಡಿ, ಓಕೆನಾ. ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಹಾಗೂ ಕ್ಯಾಪ್ಸಿಕಮ್, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಹಾಗೆ ಒಣಮೆಣಸಿನ್ಕಾಯಿ, ಈರುಳ್ಳಿ, ಇದು ಸಬ್ಸಿ ಪಲ್ಯ ಅಂತಾರೆ ನಮ್ಮ ಕಡೆ, ಹಾಗೆ ಕೊತ್ತಂಬರಿ ನೋಡಿ ಎಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನ ನಾವು ಕ್ಲೀನಾಗಿ ಕಲಿಸ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಇದನ್ನು ಮಾಡಿಕೊಡಿ, ಮಕ್ಕಳಿಗೆ ಮಾಡಿಕೊಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾಕೆ ಅಂತಂದರೆ ಇದರಲ್ಲಿ ಕ್ಯಾರೆಟು ತರಕಾರಿಗಳೆಲ್ಲ ಇರೋದ್ರಿಂದ ಒಳ್ಳೆಯದು. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ನಾನು ಜೀರಿಗೆನ ಹಾಕೊತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಮಕ್ಕಳಿಗೆ ಮಾಡಿಕೊಡ್ತೀರಾ ಅಂತಂದರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಗಳಿಗೆ ಅಂತ ಅಂದರೆ ನೀವು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀವು ಇವಾಗ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಇದಕ್ಕೆ ನೀವು ಸೌತೆಕಾಯಿ ಮತ್ತು ಸೊಪ್ಪು ಆ್ಯಡ್ ಮಾಡಿದಿರಲ್ವ, ಅದೇ ಸ್ವಲ್ಪ ನೀರು ಬಿಟ್ಟಿರುತ್ತೆ. ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನೆಲ್ಲ ಕಲಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ, ಓಕೆನಾ. ನೋಡಿ ಈ ಥರ ಕಲಿಸಿಟ್ಕೋಬೇಕು ಮೀಡಿಯಮ್ ಆಗಿ. ನೋಡಿಕೊಂಡು ನೀರು ಹಾಕ್ಕೊಂಡು ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಆ ಥರ ನೀವು ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಬಿಡಿ. ನೋಡಿ ಈ ಥರ ನೀವು ಎಲ್ಲ ಅಂಗಡಿಗಳಿಗೆ ಹೋಗಿ ಕೇಳ್ಕೊಂಡ್ರೆ ಕೊಡ್ತಾರೆ. ಹೋಳಿಗೆ ಕವರು ಅಂದರೆ ಹೋಳಿಗೆ ತಟ್ಟೋದು ಕವರ್ ಕೊಡಿ ಅಂತೇಳಿ ಈ ಥರ ಕೊಡ್ತಾರೆ, ಪೇಪರ್ ಥರ. ಸೊ ನಾನು ಇದನ್ನು ಆಗಲೇ ಯೂಸ್ ಮಾಡಿದ್ದೀನಿ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ರಾಗಿ ರೊಟ್ಟಿನ ತಟ್ಟೋಣ. ಅದಕ್ಕೂ ಮುಂಚೆ ನೀವು ಈ ಥರ ಎಣ್ಣೆ ಹಾಕ್ಕೊಳ್ಳಿ ಕೆಳಗಡೆ ಕ್ಲೀನಾಗಿ. ನೋಡಿ ಈ ಥರ ಹಾಕೊಂಡ್ರಲ್ವ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ, ಸಣ್ಣ ಬೇಕು ಅಂದರೆ ಸಣ್ಣ, ಆ ಥರ. ನನಗೆ ಸಣ್ಣ ಬೇಕು, ಅಂದರೆ ತೆಳು ಬೇಕು, ಹಾಗಾಗಿ ನೋಡಿ ಇದನ್ನ ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಕವರ್ ಹಾಕ್ತಾ ಇದ್ದೀನಿ. ಇದು ನೀವು ಇದಕ್ಕೆ ಇಡ್ಲಿ ಕವರ್ ಅಂತಾನು ಅನ್ಬೋದು. ಇಡ್ಲಿ ಕವರ್ನ ಈ ಥರ ಹಾಕ್ಬಿಟ್ಟು ಈ ಥರ ಮಾಡಿ. ನೋಡಿ ನೀವು ಹಾಗೆ ತರ್ತೀನಿ ಅಂತಂದರೆ ನಿಜವಾಗ್ಲೂ ಈ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ಬರೋದಿಲ್ಲ. ಅಕ್ಕಿ ರೊಟ್ಟಿ ಬೇಕಾದ್ರೆ ಮಾಡ್ಬೋದು, ರಾಗಿ ರೊಟ್ಟಿ ಬರೋದಿಲ್ಲ ಹಾಗೆ ತಟ್ಟೋದಕ್ಕೆ. ಅದಕ್ಕೆ ಇದ್ರ ಈ ಥರ ಕವರ್ ಹಾಕ್ಬಿಟ್ಟು ಹಿಂಗೆ ಮಾಡಿ. ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿದ್ಯಾ. ಈಗ ಇದನ್ನು ನಾವು
ಅಂಚಿಗೆ ಈ ಥರ ಎಣ್ಣೆನ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಈಗ ಹಾಕೋಣ. ಒಂದ್ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಗಿ ರೊಟ್ಟಿ ಜೊತೆಗೆ ಯಾವ ಥರ ಚಟ್ನಿ ತಿಂದರೆ ಚೆನ್ನಾಗಿರುತ್ತೆ ಅಂತ ನನ್ನದು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಇದರಲ್ಲೇ ಮಾಡೋಣ ಅಂದರೆ ಸ್ವಲ್ಪ ಲಾಂಗ್ ಆಗುತ್ತೆ, ಹಾಗಾಗಿ ಮಾಡೋದಿಲ್ಲ. ಇವಾಗ ನೋಡಿ ಎಷ್ಟು ಚಂದ ಬಂದಿದೆ ಅಂತ ರೊಟ್ಟಿ. ಸೊ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು, ತುಂಬ ಒಳ್ಳೆಯದು, ಎಲ್ಲರಿಗೂ ತಿನ್ನಿಸ್ಬೋದು. ಇದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಸೊ ನೀವು ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ. ಇವಾಗ ನಾನು 2 ರೊಟ್ಟಿ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಹಾಕೋಬೇಕು. ಅದೇ ಬಿಟ್ಕೊಳ್ಳುತ್ತೆ, ನಾವೇ ನಿಮ್ಗೆ ಓಪನ್ ಮಾಡೋದು ಬೇಕಾಗಿಲ್ಲ. ಅದೆಲ್ಲ ಕೆಳಗಡೆ ನೀಟಾಗಿ ಅಂಟ್ಕೊಂಡ್ಮೇಲೆ ಅದೇ ಓಪನ್ ಆಗುತ್ತೆ. ನೋಡಿ ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಅಷ್ಟೇ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ನಾನು ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ. ಅಷ್ಟೇ. ಇದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಷ್ಟೇನೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ತಿನ್ನಿ, ತುಂಬ ಈಸಿಯಾಗಿ ಮಾಡುವಂಥದ್ದು. ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ಇದಕ್ಕೆ ನಾವು ತರಕಾರಿಗಳನ್ನ ಆ್ಯಡ್ ಮಾಡಿರ್ತೀವಲ್ಲ, ಹಾಗಾಗಿ ಒಳ್ಳೆಯದು ಕೂಡ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತೋರಿಸ್ತೀನಿ ನಿಮಗೆ. ನೀವು ದಪ್ಪ ಮಾಡಿದ್ರೆ ಅದು ಒಂಥರ ಸಾಫ್ಟಾಗಿ ಬರೋದಿಲ್ಲ, ಗಟ್ಟಿಯಾಗುತ್ತೆ. ಅದೇ ನೀವು ಹಿಟ್ಟು ಕಮ್ಮಿ ತೊಗೊಂಡು ಮಾಡಿದ್ರೆ ತೆಳುವಾಗಿ ಮಾಡಿದ್ರೆ ನಿಮಗೆ ಸಾಫ್ಟಾಗಿ ಸಿಗುತ್ತೆ. ನೋಡಿ ತೋರಿಸ್ತೀನಿ ಇವಾಗ. ನೋಡಿ, ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನಕ್ಕೆ ತಡ ಮಾಡ್ತಾಯಿದ್ರೆ ನೀವು ಮಾಡ್ಕೊತೀನಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇನ್ನು ಇದೇ ಥರ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಲವ್ ಯು, ಬಾಯ್.